ಹಾಯ್ ಹಲೋ ಫ್ರೆಂಡ್ಸ್, ಇದು ಜಿಗಣಿ ಕೆರೆ ಕಟ್ಟೆ, ಜಿಗಣಿ ಲೇಕ್ ಅಂತಾರೆ. ತುಂಬ ಬ್ಯೂಟಿಫುಲ್ ಪ್ಲೇಸು. ಇದು ಇಂಡಸ್ಟ್ರಿಯಲ್ ಏರಿಯಾ. ಬನ್ನೇರುಘಟ್ಟದಿಂದ ಒಂದು 3-4 ಕಿಲೋಮೀಟರ್ ಆಗುತ್ತೆ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಪ್ಲೇಸು. ತುಂಬ ಟೂರಿಸ್ಟು ಜನ ಕೂಡ ಬಂದು ತುಂಬ ನೋಡ್ತಾ ಇರ್ತಾರೆ ಜನ. ಬಟ್ ವಾಕಿಂಗ್ ಅಂದರೆ ಬೆಸ್ಟ್ ಪ್ಲೇಸು. ಆ್ಯಕ್ಚುಲಿ ನಾವು ಜಿಗಣಿಯಲ್ಲೇ ಇರೋದ್ರಿಂದ ನಾವು ಡೈಲಿ ವಾಕ್ ಮಾಡೋದೇ ಇದು. ತುಂಬ ಸೇಫ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಯಾವುದೇ ಥರ ಪ್ರಾಬ್ಲಮ್ಸ್ ಇರಲ್ಲ. ಡೈಲಿ ವಾಕ್ ಮಾಡೋದೇ ನಾವು ಇದೇ ಏರಿಯಾದಲ್ಲಿ. ಅಲ್ಲಿ ಒಂದು ಸ್ಮಾಲ್ ಟೆಂಪಲ್ ಕೂಡ ಇದೆ. ರಾಮ ಸೀತೆ ಆಂಜನೇಯದ ವಿಗ್ರಹ ಕೂಡ ಇದೆ. ಅಸ್ಪತ್ ಕಟ್ಟೆ ಕೂಡ ಇದೆ. ತುಂಬ ನ್ಯಾಚುರಲ್ ಆಗಿರುತ್ತೆ ಪ್ಲೇಸ್. ಮತ್ತು ಈ ಮಳೆಗೆ ಇನ್ನೂ ತುಂಬ ಗ್ರೀನರಿ ಎಲ್ಲ ತುಂಬ ನೋಡೋಕ್ಕಂತೂ ಸೂಪರಾಗಿದೆ. ಮತ್ತು ತುಂಬ ಸೇಫ್ ಪ್ಲೇಸ್ ಕೂಡ. ಡೈಲಿ ಮಾಡೋದು ಫುಲ್ ವೀಡಿಯೋ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿರ್ತೀನಿ, ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಆ್ಯಕ್ಚುಲಿ ಈ ವಿಡಿಯೋ ನಾನು ಯೂಟ್ಯೂಬ್ಗೋಸ್ಕರ ಮಾಡ್ತಿದ್ದೀನಿ. ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ, ನೋಡಿ. ಒಳ್ಳೆ ಕಂಟೆಂಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೇಡ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇದು ನ್ಯಾಚುರಲ್ ಆಗಿ ಇದರಲ್ಲಿ ಬರೀ ನ್ಯಾಚುರಲ್ ವೀಡಿಯೋಸ್ ಮಾತ್ರ. ಸೀನರಿ ಎಲ್ಲ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ನಾವಿವಾಗ ಬಂದಿರೋದು ಅಂದರೆ ಜಿಗಣಿ ಕೆರೆ ಕಟ್ಟೆ ಅಂತ. ಇಲ್ಲಿ ತುಂಬ ವಾಕಿಂಗ್ ಮಾಡೋಕ್ಕಾಗಲಿ, ನಾರ್ಮಲ್ ಆಗಿ ಓಡಾಡೋಕ್ಕಾಗಲಿ, ಒಂದು ಮೂಡ್ ರಿಫ್ರೆಶ್ ಆಗಬೇಕು ಅಂತ ಕೂಡ ಒಳ್ಳೆ ಪ್ಲೇಸ್ ಆಗಿದೆ. ನೋಡೋಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿ, ಆ್ಯಕ್ಚುಲಿ ತುಂಬ ಗ್ರೀನರಿ ಎಲ್ಲ ತುಂಬ ತಿಳ್ಕೊಂಡಿದೆ. ನೀವೇ ನೋಡಬೇಕಂದ್ರೆ ತುಂಬ ಚೆನ್ನಾಗಿದೆ. ಬಟ್ ಬೆಸ್ಟ್ ಪ್ಲೇಸ್ ಅಂದರೆ ವಾಕಬಲ್ ಮಾಡೋದು. ನಾನು ಹೇಳಿದ್ನಲ್ಲ ಜಿಗಣಿ ಕೆರೆ ಕಟ್ಟೆ ಅಂತ. ಇದು ಕೊಳಕು ನೀರೇನಲ್ಲ, ಚೆನ್ನಾಗೇ ಇರುತ್ತೆ. ಬಟ್ ಮಳೆ ಬಂದಿರೋದ್ರಿಂದ, ಮಳೆ ಸೀಸನ್ ಆಗಿರೋದ್ರಿಂದ ಈ ಥರ ಕಾಣಿಸ್ತಿದೆ. ಬಟ್ ನಾರ್ಮಲ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳ್ಳೆ ಕಂಟೆಂಟ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯಾಚುರಲ್ ಹರಿ ಸ್ಟೈಲ್ ಅಂತ. ಇದರಲ್ಲಿ ಬರೀ ನ್ಯಾಚುರಲ್ ವಿಡಿಯೋಸ್ ಮಾತ್ರ ಅಪ್ಡೇಟ್ ಆಗುತ್ತೆ. ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.